ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಕ್ಸಲಿಸಮ್. ನಕ್ಸಲಿಸಮ್ ಇದು ಬಹಳಷ್ಟು ಸುದ್ದಿಯಲ್ಲಿರುವಂತಹ ಒಂದು ಚರ್ಚೆಯಲ್ಲಿರುವಂತಹ ಒಂದು ಟಾಪಿಕ್. ರೀಸೆಂಟಾಗಿ ಸಿಕ್ಸ್ ನಕ್ಸಲ್ಸ್, ಕರ್ನಾಟಕದಲ್ಲಿ 6 ನಕ್ಸಲ್ಸ್ ಶರಣಾಗತಿಯಾಗಿದ್ದಾರೆ. ಓಕೆ, ತಮ್ಮ ಶಸ್ತ್ರವನ್ನು ತ್ಯಜಿಸಿ ಶರಣಾಗತಿ ಪಾಲಿಸಿ ಅಂಡರಲ್ಲಿ ಬಂದ್ಬಿಟ್ಟು ತಮ್ಮ ಶಸ್ತ್ರವನ್ನು ತ್ಯಜಿಸಿ ಸಿದ್ದರಾಮಯ್ಯ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ಹತ್ರ ಬಂದು ಶರಣಾಗತಿಯನ್ನ ಮಾಡಿದ್ದಾರೆ. ಇದಲ್ಲದೆ ನಮ್ಮ ಸೆಂಟರಲ್ಲಿ ಸಮೇತ ಸಾಧಾರಣ 5,000 ನಕ್ಸಲ್ಸ್ ನಾವು ಮೈನ್ ಸ್ಟ್ರೀಮಿಗೆ ಜಾಯಿನ್ ಮಾಡಿಸಿದ್ದೀವಿ ಅಂತ ನಿತಿನ್ ಗಡ್ಕರಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅದಲ್ಲದೆ ನಮ್ಮ ಮಾನ್ಯ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಬೈ 2026 ನಕ್ಸಲಿಸಮ್ನ ನಾವು ಸಂಪೂರ್ಣವಾಗಿ ಕಡೆಯನ್ನ ಕಾಣಬಹುದು ಅನ್ನುವಂಥ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಛತ್ತೀಸ್ಗಢದ ಮುಖ್ಯಮಂತ್ರಿಗಳು ಸಹ ಈ ತರ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಬೈ 2026 ವಿ ವಿಲ್ ಎಂಡ್ ನಕ್ಸಲಿಸಮ್ ಅನ್ನುವಂಥದ್ದು. ನಕ್ಸಲಿಸಮ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಎಫೆಕ್ಟೆಡ್ ಏರಿಯಾಸ್ ನೋಡೋಣ. ಇದು 2007 ಅಲ್ಲಿ ಇದ್ದಂತಹ ಒಂದು ಮ್ಯಾಪ್. ಓಕೆ, ನೀವು ನೋಡ್ತಿರ್ಬೋದು ಇಲ್ಲಿ ದಿಸ್ ರೆಡ್ ಮಾರ್ಕ್ ಅಲ್ಲಿ ಇರುವಂತದ್ದು, ಇದನ್ನ ರೆಡ್ ಕಾರಿಡಾರ್ ಅಂತ ಕರೀತಿದ್ರು. ರೆಡ್ ಕಾರಿಡಾರ್, ನಕ್ಸಲಿಸಮ್ನ ರೆಡ್ ಕಾರಿಡಾರ್ ಫ್ರಮ್ ಪಶುಪತಿ ಟು ತಿರುಪತಿ. ಓಕೆ, ಪಶುಪತಿ ಇನ್ ನೇಪಾಲ್ ಟು ತಿರುಪತಿ ತನಕನೂ ಅವರು ವಿದೌಟ್ ಎನಿ ಆಬ್ಸ್ಟ್ಯಾಕಲ್ ದೇ ಆರ್ ಏಬಲ್ ಟು ಮೂವ್ ಮಾಡ್ತಿದ್ರು ಒಂದ್ ಕಡೆಯಿಂದ ಇನ್ನೊಂದು ಕಡೆ ತನಕ. ಇದು 2007 ಅನ್ನುವಂಥದ್ದು ಒಂದು ವೆರಿ ಪೀಕ್ ಟೈಮಲ್ಲಿ ಆಗಿರುವಂತಹ ನಕ್ಸಲಿಸಮ್, ತುಂಬಾ ಪೀಕ್ 2007 ಅಲ್ಲಿ ಇದ್ದಂಥದ್ದು. ಇವಾಗ ನಾವು ನೋಡೋದಾದ್ರೆ ಅದು ಸ್ಟ್ರಿಂಕ್ ಆಗಿದೆ. ಓಕೆ, ಸ್ಟ್ರಿಂಕ್ ಟು ಫ್ಯೂ ಸ್ಟೇಟ್ಸ್, ಛತ್ತೀಸ್ಗಢ, ಜಾರ್ಖಂಡ್, ಒಡಿಸ್ಸಾ, ಸಮ್ ಪಾರ್ಟ್ ಆಫ್ ಬಿಹಾರ್ ಅಂತ ಹೇಳ್ಬೋದು. ಮತ್ತೆ ಹಲವಾರು ಕಡೆ ಸ್ವಲ್ಪ ಮಟ್ಟದಲ್ಲಿ ಇದೆ. ರೀಸೆಂಟ್ ಆಗಿ ಕರ್ನಾಟಕದಲ್ಲಿ ಇದರ ಅಂತ್ಯ ಆಗಿದೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಕೊಟ್ಟಿದ್ರು. ಇದು ಜಿಯೋಗ್ರಫಿಕಲ್ ಬೇಸ್. ವಾಟ್ ಈಸ್ ದ ಸೋಷಿಯಲ್ ಬೇಸ್? ಇದರ ಸೋಷಿಯಲ್ ಬೇಸ್ ಏನು? ಸೋಷಿಯಲ್ ಬೇಸ್ ಅಂದ್ರೆ ಇದರಲ್ಲಿರುವಂಥ ಮೆಂಬರ್ಸ್ ಯಾರು ಮೇನ್ ಆಗಿ ಅಂತ ಹೇಳಿದ್ರೆ, ಮೇನ್ ಆಗಿ ಲ್ಯಾಂಡ್ಲೆಸ್ ಲೇಬರ್ಸ್, ಲ್ಯಾಂಡ್ಲೆಸ್ ಭೂಮಿಯನ್ನ ಹೊಂದದೇ ಇರುವಂಥವರು. ಓಕೆ, ದೆನ್ ಯೂಶುವಲ್ ಆಗಿ SCs ಆರ್ ಎಸ್ ಟೀಸ್ ಜಾಸ್ತಿ ಇರುವಂಥದ್ದು, ಬಿಕಾಸ್ ಕಾಡಿನ ಪ್ರದೇಶದಲ್ಲಿ ಎಫೆಕ್ಟ್ ಆಗಿ ಇದಕ್ಕೆ ನಕ್ಸಲಿಸಮ್ಗೆ ಜಾಯ್ನ್ ಆಗಿರುವಂಥವರು. ವಿಮೆನ್ ಓಕೆ, ವಿಮೆನ್ ಯಾಕೆ ಅನ್ನುವಂಥದ್ದು ನೋಡೋಣ. ಚಿಲ್ಡ್ರನ್, ಎಸ್, ಚಿಲ್ಡ್ರನ್ ಆರ್ ಆಲ್ಸೋ ಮೋರ್. ದೆನ್ ನೌ ಇವನ್ ಎಜುಕೇಟೆಡ್ ಯೂತ್ಸ್, ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಯೂತ್ಸ್ ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ದ ಸೋಷಿಯಲ್ ಬೇಸ್. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು. ನಾವು ಕಮಿಂಗ್ ಟು ದಿ ಹಿಸ್ಟ್ರಿ. ಓಕೆ, ಹಿಸ್ಟ್ರಿಗೆ ಬಂದ್ರೆ ನಾವು ನಕ್ಸಲಿಸಮ್, ಫಸ್ಟ್ ಆಫ್ ಆಲ್ ನಕ್ಸಲಿಸಮ್ಗೆ 3 ಹೆಸರು ಕೊಟ್ಟಿದ್ದಾರೆ. ಒನ್ ಆಸ್ ನಾವು ಆಲ್ರೆಡಿ ಗೊತ್ತಿರುವಂಗೆ ದಟ್ ಈಸ್ ನಕ್ಸಲಿಸಮ್. ಓಕೆ, ನಕ್ಸಲಿಸಮ್ ಅನ್ನುವಂಥ ಒಂದು ಹೆಸರಿದೆ. ಇನ್ನೊಂದು ಹೆಸರು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್. ಮೂರನೇ ಹೆಸರು ಮಾವೋಯಿಸಮ್. ನೀವು ನೋಡಿರ್ಬೋದು, ಮಾವೋಯಿಸಮ್ ಅಂತ ಯೂಸ್ ಮಾಡ್ತಾರೆ. ಓಕೆ, ಈ 3 ಹೆಸರು ಯಾಕೆ ಬಂತು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್. ನೀವು ಈ ತರ ಐಡಿಯಾಲಜಿ ನೋಡಿರ್ಬೋದು. ಓಕೆ, ಇದು ರೈಟ್ ವಿಂಗ್. ಓಕೆ, ದಿಸ್ ಈಸ್ ರೈಟ್ ವಿಂಗ್, ಇದನ್ನ ಲೆಫ್ಟ್ ವಿಂಗ್ ಅಂತ ಕರೀತಾರೆ. ಲೆಫ್ಟ್ ಐಡಿಯಾಲಜಿಯಲ್ಲಿ ಯೂಶುವಲ್ ಆಗಿ ಹೈರಾರ್ಕಿ ಇರೋದಿಲ್ಲ, ಎವ್ರಿ ಒನ್ ಈಸ್ ಈಕ್ವಲ್ ಅನ್ನುವಂಥ ಒಂದು ಐಡಿಯಾಲಜಿ ಇರುವಂಥದ್ದು. ರೈಟ್ ವಿಂಗ್ ಅಲ್ಲಿ ಯೂಶುವಲಿ ದರ್ ಈಸ್ ಅ ಹೈರಾರ್ಕಿನ ಇವರು ಪ್ರತಿಪಾದಿಸ್ತಾರೆ ಅಂತ ಹೇಳ್ಬೋದು. ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಂದ್ರೆ ಏನು? ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಂತ ಹೇಳಿದ್ರೆ ಲೆಫ್ಟ್ ಐಡಿಯಾಲಜಿಯನ್ನ ಹೊಂದಿದ್ದಾರೆ, ಮತ್ತೆ ಅವರು ಎಕ್ಸ್ಟ್ರೀಮ್ ಎಂಡ್ ಅಲ್ಲಿ ಇದ್ದಾರೆ. ಎಕ್ಸ್ಟ್ರೀಮ್ ಎಂಡ್ ಅಂತ ಹೇಳಿದ್ರೆ ದೇ ಆರ್ ಯೂಸಿಂಗ್ ವಯಲೆನ್ಸ್, ಹಿಂಸಾಚಾರವನ್ನ ಮಾಡ್ತಿದ್ದಾರೆ ಅಂತ. ಲೆಫ್ಟ್ ಐಡಿಯಾಲಜಿಯನ್ನು ಹೊಂದುವುದು ತಪ್ಪಲ್ಲ, ಬಟ್ ದಿಸ್ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅನ್ನುವಂಥ ತಪ್ಪಾಗುತ್ತೆ. ಬಿಕಾಸ್ ಎಕ್ಸ್ಟ್ರೀಮಿಸಮ್ ಈಸ್ ಅಟ್ಯಾಚ್ಡ್ ವಿತ್ ದ ವರ್ಡ್ ವೈಲೆನ್ಸ್. ಅವರ ಎಂಡ್ ಗೋಲ್ನ ಅಚೀವ್ ಮಾಡೋದಕ್ಕೆ ಅವ್ರು ಏನು ಯೂಸ್ ಮಾಡ್ತಿದ್ದಾರೆ? ವೈಲೆನ್ಸ್ ಯೂಸ್ ಮಾಡ್ತಿದ್ದಾರೆ. ದಟ್ ಈಸ್ ವೈ ಇಟ್ ಈಸ್ ರಾಂಗ್. ಇಫ್ ರೈಟ್ ಈಸ್ ಆಲ್ಸೋ ಎಕ್ಸ್ಟ್ರೀಮ್, ದಟ್ ಈಸ್ ಆಲ್ಸೋ ರಾಂಗ್. ರೈಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅದನ್ನು ತಪ್ಪು. ಸೇ ಫಾರ್ ಎಕ್ಸಾಂಪಲ್
ಹಿ ಆಲ್ಸೋ ಯೂಸ್ಡ್ ವಯಲೆನ್ಸ್, ಅವರು ವಯಲೆನ್ಸ್ನ ಯೂಸ್ ಮಾಡಿರುವಂಥದ್ದು. ಸೊ ದಟ್ ಈಸ್ ಆಲ್ಸೋ ರಾಂಗ್. ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಂತ ಹೇಳಿದಾಗ ನಮಗೆ ಬರುವಂಥದ್ದು ಸ್ಟಾಲಿನ್. ಓಕೆ, ಸ್ಟಾಲಿನ್, ರಷ್ಯಾದ ಸ್ಟಾಲಿನ್ ಇರ್ಬೋದು, ಲೆನಿನ್ ಅವ್ರಿಗಿಂತ ಮೊದಲು, ಮಾವು ಜುಡಾಂಗ್ ಇರ್ಬೋದು ಚೈನಾದ್ದು. ದೇ ಆರ್ ಲೈಕ್ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್ ಅಂತ ಹೇಳ್ತಾರೆ, ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್. ಓಕೆ, ಸೊ ಅದರ ಆಧಾರದ ಮೇಲೆ ನಾವು ಇದು ಗವರ್ನಮೆಂಟ್ ಇದು ಆಕ್ಚುಲಿ ಗವರ್ನಮೆಂಟ್ ಆಕ್ಚುಲಿ ಯೂಸಸ್ ದಿಸ್ ವರ್ಡ್ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಂತ ಕರೀತಾರೆ ನಕ್ಸಲಿಸಮ್. ನಾವು ಯಾಕೆ ಮಾವೋಯಿಸಮ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಅದರ ಹಿಂದೆ ಒಂದು ಹಿಸ್ಟ್ರಿ ಇದೆ. ಏನಪ್ಪ ಹಿಸ್ಟ್ರಿ? ಫಸ್ಟ್ ಆಫ್ ಆಲ್, ಈ ಐಡಿಯಾಲಜಿ ಫಸ್ಟ್ ಪ್ರಪೋಸ್ ಮಾಡಿರುವಂಥದ್ದು ಅಥವಾ ತಂದಿರುವಂಥದ್ದು ಕಾರ್ಲ್ ಮಾರ್ಕ್ಸ್. ಏನು ಹೇಳ್ತಾರೆ ಕಾರ್ಲ್ ಮಾರ್ಕ್ಸ್? ಇಂಡಸ್ಟ್ರಿಯಲ್ ಸೊಸೈಟಿ ಹ್ಯಾಸ್ 2 ಕ್ಲಾಸಸ್, 2 ರೀತಿಯಾದಂತಹ ವರ್ಗಗಳಿದೆ. ಒಂದು ಆಳುವ ವರ್ಗ, ಇನ್ನೊಂದು ಕಾರ್ಮಿಕ ವರ್ಗ. ಒನ್ ಈಸ್ ರೂಲಿಂಗ್ ಕ್ಲಾಸ್, ಇನ್ನೊಂದು ವರ್ಕಿಂಗ್ ಕ್ಲಾಸ್ ಅನ್ನುವಂಥದ್ದು. ಓಕೆ, ಅವ್ರು ಏನಂತಾರೆ ಅಂತ ಹೇಳಿದ್ರೆ ರೂಲಿಂಗ್ ಕ್ಲಾಸ್ನವರು ವರ್ಕಿಂಗ್ ಕ್ಲಾಸ್ನ ಆಪರೇಷನ್ ಮಾಡ್ತಿದ್ದಾರೆ, ಅವರನ್ನ ಶೋಷಣೆ ಮಾಡ್ತಿದ್ದಾರೆ. ಯಾಕೆಂದ್ರೆ ದರ್ ಇಸ್ ನೋ ಡೆಮೋಕ್ರಸಿ ಕರೆಕ್ಟ್ ಆಗಿಲ್ಲ, ಯಾವುದೇ ರೀತಿಯಾದಂಥ ಲಾಸ್ ಇಲ್ಲ, ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ. ಅದಕ್ಕೋಸ್ಕರವಾಗಿ ಏನು ಇವ್ರ ಮೇಲೆ ಶೋಷಣೆ ಮಾಡ್ತಾ ಇದ್ದಾರೆ, ರೂಲಿಂಗ್ ಕ್ಲಾಸ್ ವರ್ಕಿಂಗ್ ಕ್ಲಾಸ್ ಮೇಲೆ ಶೋಷಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾರೆ. ಸೊ ಅದಕ್ಕೋಸ್ಕರವಾಗಿ ಅವರು ಒಂದು ಸೊಲ್ಯೂಷನ್ ಹೇಳ್ತಾರೆ. ಸೊಲ್ಯೂಷನ್ ಏನು? ಆಲ್ ದಿಸ್ ವರ್ಕಿಂಗ್ ಕ್ಲಾಸ್ ಪೀಪಲ್ ಶುಡ್ ಗೋ ಫಾರ್ ಅ ವೈಲೆಂಟ್ ರಿವಲ್ಯೂಷನ್ ಅಗೇನ್ಸ್ಟ್ ರೂಲಿಂಗ್ ಕ್ಲಾಸ್. ಕಾರ್ಮಿಕ ವರ್ಗದವರು ಆಳುವ ವರ್ಗದವರ ವಿರುದ್ಧ ಏನ್ ಮಾಡಬೇಕು? ಅವರ ವಿರುದ್ಧ ವೈಲೆನ್ಸ್ ರಿವಲ್ಯೂಷನ್ ಮಾಡಬೇಕು, ಕ್ರಾಂತಿಕಾರಿ ಯುದ್ಧವನ್ನ ಸಾರಬೇಕು. ಆ ಕ್ರಾಂತಿಕಾರಿ ಯುದ್ಧವನ್ನ ಸಾರಿ ಇವ್ರ ಹತ್ರ ಇರುವಂತ ಓನರ್ಶಿಪ್ನ ಯಾರು ತಗೋಬೇಕು? ಇವ್ರ ಹತ್ರ ಇರುವಂತ ಓನರ್ಶಿಪ್ನ ಯಾರು ತಗೋಬೇಕು? ಕಮ್ಯುನಿಟಿ ತಗೋಬೇಕು. ಅದನ್ನೇ ನಾವು ಕಮ್ಯುನಿಸಂ ಅಂತ ಕರಿತೀವಿ. ಇದನ್ನೇ ನಾವು ಕಮ್ಯುನಿಸಂ ಅಂತ ಕರೆಯುವಂಥದ್ದು. ಸೊ ಕಾರ್ಲ್ ಮಾರ್ಕ್ಸ್ ಗೇವ್ ಅನ್ ಐಡಿಯಾಲಜಿ ಆರ್ ಐಡಿಯಾ ಆಫ್ ಕಮ್ಯುನಿಸಂ. ಓಕೆ, ಕಮ್ಯುನಿಸಂ ಅಂದ್ರೆ ನಥಿಂಗ್ ಬಟ್ ಕಮ್ಯುನಿಟಿ ಓನರ್ಶಿಪ್, ಪ್ರೈವೇಟ್ ಓನರ್ಶಿಪ್ ಅಲ್ಲ, ಕಮ್ಯುನಿಟಿ ಓನರ್ಶಿಪ್. ಸೊ ಈ ಒಂದು ಐಡಿಯಾವನ್ನ ಇಟ್ಟುಕೊಂಡು ಮೊದಲನೇ ಬಾರಿಗೆ ಇದು ಒಂದು ಬುಕ್ಕಲ್ಲಿರುವಂಥ ಒಂದು ಐಡಿಯಾ. ಪ್ರಾಕ್ಟಿಕಲ್ ಆಗಿ ಕಾರ್ಲ್ ಮಾರ್ಕ್ಸ್ ಇಲ್ಲೂ ಅಪ್ಲೈ ಮಾಡಿದ್ದಿಲ್ಲ. ಮತ್ತೆ ಇನ್ನೊಂದು ಮೈನ್ ಆಗಿ ಹೇಳಬೇಕು ಅಂದ್ರೆ ಅವರು ವೈಲೆಂಟ್ ಅಂದ್ರೆ ಏನು ಅಂತ ಹೇಳಿದ್ದಿಲ್ಲ, ವೈಲೆಂಟ್ ರಿವಲ್ಯೂಷನ್ ಅಂತ ಹೇಳಿದ್ರೆ ಏನು ಅಂತ ಅವರು ಎಲ್ಲೂ ಡಿಫೈನ್ ಮಾಡಿದ್ದಿಲ್ಲ. ನಾವು ಇದನ್ನ ಮೊದಲನೇ ಬಾರಿಗೆ ಯೂಸ್ ಮಾಡ್ತಿರುವಂಥದ್ದು ವಾಲ್ಡಿಮಿರ್ ಲೆನಿನ್ ರಷ್ಯನ್ ರಿವಲ್ಯೂಷನ್ 1917 ರಷ್ಯನ್ ರಿವಲ್ಯೂಷನ್ ಅಲ್ಲಿ ಮೊದಲನೇ ಬಾರಿಗೆ ಈ ಒಂದು ಐಡಿಯಾವನ್ನ ಯೂಸ್ ಮಾಡಿ ವಾಲ್ಡಿಮಿರ್ ಲೆನಿನ್ ಅವರಿಗೆ ಬರ್ತಾರೆ. ಇದನ್ನ ಕಂಟಿನ್ಯೂ ಮಾಡ್ತಾರೆ ಸ್ಟಾಲಿನ್. ಓಕೆ, ಇವರು ಆ ವೈಲೆನ್ಸ್ಗೆ ಒಂದು ಮೀನಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ವೈಲೆನ್ಸ್ ಅಂದ್ರೆ ಏನು? ಕಿಲ್ಲಿಂಗ್ ಅನ್ನುವಂಥದ್ದು. ಇದನ್ನ ಕಂಟಿನ್ಯೂ ಮಾಡ್ತಾರೆ ಮಾವೋ ಜುಡಾಂಗ್ ಚೈನಾದಲ್ಲಿ ಕಂಟಿನ್ಯೂ ಮಾಡ್ತಾರೆ. ಮಾವೋ ಜುಡಾಂಗ್ ಇದನ್ನ ಎಕ್ಸ್ಟ್ರೀಮ್ಗೆ ಒಯ್ದು ಬಿಡ್ತಾರೆ. ಹಿ ಸೇಸ್ ದಟ್ ಪವರ್ ಫ್ಲೋಸ್ ಥ್ರೂ ದಿ ಬ್ಯಾರಲ್ ಆಫ್ ದಿ ಗನ್. ಯಾರ ಹತ್ರ ಗನ್ ಇದೆ ಅವ್ರ ಹತ್ರ ಪವರ್ ಇದೆ ಅಂತ ಅರ್ಥ ಅನ್ನೋ ಒಂದು ರೇಂಜಲ್ಲಿ ಅವರು ಇದನ್ನ ವೈಲೆನ್ಸ್ನ ಕಿಲ್ಲಿಂಗ್ಗೆ ಒಯ್ದು ನಿಲ್ಲಿಸ್ತಾರೆ. ಸೊ ಇದರ ಆಧಾರಿತವಾಗಿ ನಕ್ಸಲಿಸಂ ಇರುವಂಥದ್ದು. ಸೊ ಅದಕ್ಕೋಸ್ಕರ ಮಾವೋಯಿಸಂ. ಓಕೆ, ಮಾವೋಯಿಸ್ಟ್ ಐಡಿಯಾಲಜಿಯ ಆಧಾರದಲ್ಲಿ ಇರೋದ್ರಿಂದಾಗಿ ನಾವು ಅದನ್ನ ಮಾವೋಯಿಸಂ ಅಂತಾನು ಕರಿತೀವಿ. ಇನ್ನೊಂದು ಹೆಸರು ಇರುವಂತಹದ್ದು ನಕ್ಸಲಿಸಂ. ಸೊ ನಕ್ಸಲಿಸಂ ಅನ್ನುವಂಥ ಹೆಸರು ಯಾಕೆ ಬಂತು? ಅಂತ ಹೇಳಿದ್ರೆ ಈ ಒಂದು ನಕ್ಸಲಿಸಂ ಮೊದಲನೇ ಬಾರಿಗೆ ಸ್ಟಾರ್ಟ್ ಆಗಿರುವಂಥದ್ದು ನಕ್ಸಲ್ ಬಾರಿ ಅನ್ನುವಂತಹ ವಿಲೇಜ್. ಓಕೆ, ವೆಸ್ಟ್ ಬೆಂಗಾಲ್ನ ಡಾರ್ಜಿಲಿಂಗ್ ಡಿಸ್ಟ್ರಿಕ್ಟ್ ನಲ್ಲಿ ಇರುವಂತಹದ್ದು ನಕ್ಸಲ್ ಬಾರಿ ಅನ್ನುವಂಥ ವಿಲೇಜ್. ನಕ್ಸಲ್ ಬಾರಿ, ಫಾನ್ಸಿದೇವ ಅನ್ನುವಂಥ ಒಂದು 2 ವಿಲೇಜ್ ಅಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು ಮೊದಲನೇ ಬಾರಿಗೆ ನಕ್ಸಲ್ ಬಾರಿ. ಅದಕ್ಕೋಸ್ಕರ ಇವಾಗ್ಲೂ ಇದನ್ನ ನಕ್ಸಲಿಸಂ ಅಂತ ಹೇಳಿ ಕರೀತಾರೆ. ಇವತ್ತೂ ನಕ್ಸಲಿಸಂ ಅಂತ ಹೇಳಿ ಕರೀತಾರೆ. ಸೊ ಯಾಕೆ ಸ್ಟಾರ್ಟ್ ಆಯಿತು ಇದು ಅಂತ ಹೇಳಿದ್ರೆ ಇನ್ 1960s ಇಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ CPI ಗವರ್ನಮೆಂಟ್ ಪವರ್ಗೆ ಬರುತ್ತೆ. ಅವ್ರು CPI ಗವರ್ನಮೆಂಟ್ ಪವರ್ಗೆ ಬರೋ ಮೊದಲು ಮ್ಯಾನಿಫೆಸ್ಟೋ ಹಾಕಿರ್ತಾರೆ. ಆ ಮ್ಯಾನಿಫೆಸ್ಟೋದಲ್ಲಿ ಏನು ಹೇಳಿರ್ತಾರೆ? ಲ್ಯಾಂಡ್ ರಿಫಾರ್ಮ್ ಮಾಡ್ತೀವಿ ನಾವು ಅನ್ನುವಂಥದ್ದು. ಬಟ್ ಪವರ್ಗೆ ಬಂದ ನಂತರ ಲ್ಯಾಂಡ್ ರಿಫಾರ್ಮ್ನ ತರೋದು ಅಷ್ಟು ಸುಲಭವಾಗಿ ಇರೋದಿಲ್ಲ. ಅವರು ತರೋದಕ್ಕೆ ಕಷ್ಟವಾಗುತ್ತೆ. ತಂದ್ರೂ ಕೆಲವೊಂದು ಆಕ್ಟ್ಸ್ ಬರುತ್ತೆ, ಬಟ್ ಅದು ಇಫೆಕ್ಟಿವ್ ಆಗಿರೋದಿಲ್ಲ. ಯಾಕಿರೋದಿಲ್ಲ ಅಂತ ಹೇಳಿದ್ರೆ ಮೇ ಬಿ ಬಿಕಾಸ್ ದಿ ಪೊಲಿಟಿಷಿಯನ್ಸ್ ದೆಮ್ಸೆಲ್ಸ್ ಆರ್ ಲ್ಯಾಂಡ್ ಲಾರ್ಡ್ಸ್ ಅಥವಾ ಜಮೀನ್ದಾರ್ಸ್ ಇರಬಹುದು, ಅದಕ್ಕೋಸ್ಕರವಾಗಿರ್ಬೋದು, ಅಥವಾ ಬಿಲ್ ಪಾಸ್ ಮಾಡೋದಕ್ಕೆ ಕಷ್ಟ ಆಗ್ತಿರ್ಬೋದು. ಓಕೆ, ಸೊ ಬಹಳಷ್ಟು ರೀಸನ್ ಇಂದಾಗಿ ಅವರಿಗೆ ತರೋದಕ್ಕೆ ಆಗೋದಿಲ್ಲ, ಇಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ತಂದಿದ್ದಾರೆ ಕೆಲವೊಂದು ಲಾಸ್, ಅದನ್ನು ಇಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸಫಲರಾಗೋದಿಲ್ಲ. ಸೊ ಇವಾಗ ವೋಟ್ ಹಾಕಿರುವವರು, ಓಕೆ, ಅವ್ರು ಹಾಕಿರುವವರು ಈ ಒಂದು ಆಧಾರದ ಮೇಲೆ ಹಾಕಿರ್ತಾರೆ, ಮ್ಯಾನಿಫೆಸ್ಟೋದ ಆಧಾರದಲ್ಲಿ.
ಸೊ ಅವ್ರು ಏನು ಮಾಡ್ತಾರೆ, ದೇ ಗೋ ಫಾರ್ ಅ ರಿವಲ್ಯೂಷನ್. ಏನು ಮಾಡ್ತಾರೆ, ಲ್ಯಾಂಡ್ ಲಾರ್ಡ್ಸ್ನವರ ಮನೆಗೆ ಹೋಗ್ಬಿಟ್ಟು, ಮನೆಗೆ ನುಗ್ಗಿಬಿಟ್ಟು ಅಲ್ಲಿರುವಂಥ ಲ್ಯಾಂಡ್ ರೆಕಾರ್ಡ್ಸ್ನ ಸುಟ್ಟು ಹಾಕುವಂಥದ್ದು, ಅಲ್ಲಿದ್ದಂಥ ದವಸ ಧಾನ್ಯಗಳನ್ನು ಎತ್ಕೊಂಡು ಬರುವಂಥದ್ದು, ಯಾರು ಅವ್ರನ್ನ ಕ್ವಶನ್ ಮಾಡಿದ್ರೆ ಅವ್ರನ್ನ ಹೊಡೆಯುವಂಥದ್ದು, ಹಿಂಸಾಚಾರವನ್ನು ಮಾಡುವಂತಹ ಕೃತ್ಯಗಳನ್ನು ಮಾಡ್ತಾರೆ. ಸೊ ಈ ಥರ ಹಿಂಸಾಚಾರದ ಕೃತ್ಯಗಳು ನಕ್ಸಲ್ ಬಾರಿಯಲ್ಲಿ ಸ್ಟಾರ್ಟ್ ಆದಾಗ ಗವರ್ನಮೆಂಟ್ಗೆ ಇದು ಏನಾಗುತ್ತೆ, ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗುತ್ತೆ. ಫಾರ್ ಗವರ್ನಮೆಂಟ್ ಇಟ್ಸ್ ಅ ಲಾ ಆ್ಯಂಡ್ ಆರ್ಡರ್ ಇಶ್ಯೂ. ಸೊ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆದಾಗ ಏನಾಗುತ್ತೆ, ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ಟು ಟೇಕ್ ಪೊಲೀಸ್ ಆಕ್ಷನ್. ಸೊ ಪೊಲೀಸ್ನ ಕಳಿಸ್ತಾರೆ, ಇವ್ರನ್ನೆಲ್ಲ ಜೈಲಿಗೆ ಹಾಕ್ತಾರೆ. ಸೊ ಇದು ಆದಾಗ ಸಿ ಪಿ ಐಲಿ ಇರುವಂತಹ ಕೆಲವೊಂದು ಮೆಂಬರ್ಸ್, ಚಾರು ಮುಜುಮ್ದಾರ್, ಕಾನು ಸನ್ಯಾಲ್, ಜಗತ್ ಸಂತಾಲ್, ಇಂತಹ ಕೆಲವೊಂದು ಪ್ರಮುಖ ಲೀಡರ್ಗಳಿಗೆ ಇದು ಇಷ್ಟ ಆಗೋದಿಲ್ಲ. ಬಿಕಾಸ್ ಅವರಿಂದನೇ ನಾವು ಬಂದಿರುವಂಥದ್ದು ಪವರ್ಗೆ, ಸೊ ನೀವು ಅವ್ರನ್ನ ಜೈಲಿಗೆ ಹಾಕ್ತಿರೋ ತಪ್ಪು ಅನ್ನುವಂಥ ಒಂದು ಆರ್ಗ್ಯುಮೆಂಟ್ನ ಇಡ್ತಾರೆ. ಅವರು ಆ ಪಾರ್ಟಿಯಿಂದ ಹೊರಗಡೆ ಬಂದು CPI ML ಮಾವೋಯಿಸ್ಟ್ ಲೆನಿನಿಸ್ಟ್ ಅನ್ನುವಂತಹ ಒಂದು ಪಾರ್ಟಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಪೊಲಿಟಿಕಲ್ ಸ್ಟೇಟಸ್ ಏನು ಸಿಗೋದಿಲ್ಲ ಪಾರ್ಟಿಗೆ ಇದರಿಂದ, ಬಿಕಾಸ್ ಅವರು ಹಿಂಸಾಚಾರಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಸಿಗೋದಿಲ್ಲ. ಸೊ ಈ ನಕ್ಸಲಿಸಮ್ ಅಲ್ಲಿ ಪೊಲೀಸ್ ಏನು ಅರೆಸ್ಟ್ ಮಾಡಿರ್ತಾರೆ ಆ ಲ್ಯಾಂಡ್ಲೆಸ್ ಲೇಬರ್ಸ್ನ, ಓಕೆ, ಪೀಸೆಂಟ್ಸ್ನ, ಅವ್ರನ್ನ ಜೈಲಿಂದ ಹೊರತರ್ತಾರೆ. ಓಕೆ, ಜೈಲಿಗೆ ನುಗ್ಗಿನೂ ಹೊರತರ್ತಾರೆ, ಜೈಲನ್ನ ಹೊಡೆದು ಅವ್ರನ್ನ ಹೊರಗೆ ತರುವಂಥ ಕೆಲಸಗಳನ್ನ ಮಾಡ್ತಾರೆ ಅಂಡರ್ ದಿ ಲೀಡರ್ಶಿಪ್ ಆಫ್ ಚಾರು ಮುಜುಮ್ದಾರ್. ಈ ಚಾರು ಮುಜುಮ್ದಾರ್ನ ಫಾದರ್ ಆಫ್ ಇಂಡಿಯನ್ ನಕ್ಸಲಿಸಮ್ ಅಂತಾನೆ ಕರೀತಾರೆ. ಓಕೆ, ಸೊ ಬೈ 1972 ಓಕೆ, ಚಾರು ಮುಜುಮ್ದಾರ್ನ ಜೈಲಿಗೆ ಹಾಕ್ತಾರೆ. ಚಾರು ಮುಜುಮ್ದಾರ್ದು ಡೆತ್ ಆಗುತ್ತೆ. ಈವನ್ ಕಾನು ಸನ್ಯಾಲ್ ಇವರೆಲ್ಲರೂ ಜೈಲಿಗೆ ಹೋಗ್ತಾರೆ. ಬೈ 1975 ಓಕೆ, 1972 ಇಂದ 1975 ಆರ್ 76 ಟೈಮಲ್ಲಿ, ಈ ಟೈಮಲ್ಲಿ ಎಮರ್ಜೆನ್ಸಿನೂ ಇರುತ್ತೆ, ನೆನ್ಪು ಮಾಡ್ಕೊಳ್ಳಿ. ಸೊ ಆ ಒಂದು ಎಮರ್ಜೆನ್ಸಿನ ಯೂಸ್ ಮಾಡಿಕೊಂಡು ಓಕೆ, ಸೆಂಟ್ರಲ್ ಗವರ್ನಮೆಂಟ್ ಫೋರ್ಸಸ್ನ ಕಳಿಸಿ ಇಲ್ಲಿ ನಕ್ಸಲಿಸಮ್ನ ಎಂಡ್ ಮಾಡ್ತಾರೆ. ಅಬೌಟ್ 40,000 ನಕ್ಸಲ್ಸ್ ಇಲ್ಲಿ ಡೆತ್ ಆಗುತ್ತೆ. ಓಕೆ, ಸೊ ನಕ್ಸಲಿಸಮ್ ಆಲ್ಮೋಸ್ಟ್ ಎಂಡ್ ಆಯಿತು ಅಂತ ಅನ್ಕೋತಾರೆ, ಬಟ್ ಇದು ಎಂಡ್ ಆಗೋದಿಲ್ಲ. ಇನ್ 1982 ಪೀಪಲ್ಸ್ ವಾರ್ ಗ್ರೂಪ್ ಅಂತ ಮತ್ತೆ ಪುನಃ ಒಂದು ನಕ್ಸಲಿಸಮ್ ಸ್ಟಾರ್ಟ್ ಆಗುತ್ತೆ ಇನ್ ಆಂಧ್ರ ಪ್ರದೇಶ್. ರಿವೈವಲ್ ಆಫ್ ನಕ್ಸಲಿಸಮ್, ಇದನ್ನು ಸೆಕೆಂಡ್ ಫೇಸ್ ಆಫ್ ನಕ್ಸಲಿಸಮ್ ಅಂತ ಹೇಳಿ ಕರೀತಾರೆ 1982 ಅಲ್ಲಿ. ಓಕೆ, ಇಮಿಡಿಯೇಟ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಮತ್ತೆ ನಕ್ಸಲಿಸಮ್ ಸ್ಪ್ರೆಡ್ ಆಗುತ್ತೆ. ಸೊ ಈ ಥರ ಸ್ಪ್ರೆಡ್ ಆಗಿ ಬೈ 2006 ನಮ್ಮ ಮಾನ್ಯ ಆವಾಗಿನ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವ್ರು ಏನಂತಾರೆ ಗೊತ್ತಾ, ನಕ್ಸಲಿಸಮ್ ಈಸ್ ದ ಬಿಗ್ಗೆಸ್ಟ್ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಇನ್ ಇಂಡಿಯಾ. ಜಮ್ಮು ಕಾಶ್ಮೀರದಲ್ಲಿ ಎಷ್ಟು ಇನ್ನೋಸೆಂಟ್ ಜನ ಸತ್ತಿದಾರೋ ಟೆರರಿಸಮ್ ಇಂದ, ಅದಕ್ಕಿಂತ ಜಾಸ್ತಿ ಜನ ನಕ್ಸಲಿಸಮ್ ಇಂದ ಭಾರತದಲ್ಲಿ ಸತ್ತಿದ್ದಾರೆ ಅಂತ ಹೇಳ್ತಾರೆ. ಇನ್ನೋಸೆಂಟ್ ಪೀಪಲ್, ನಾಟ್ ನಕ್ಸಲೈಟ್ಸ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ನಕ್ಸಲೈಟ್ಸ್. ನಕ್ಸಲಿಸಮ್ನವ್ರು ಕೊಂದಿರುವಂಥದ್ದು. ಎಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇದ್ದಂಥ ಟೆರರಿಸಮ್ನಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಇನ್ನೋಸೆಂಟ್, ಅವ್ರಿಗಿಂತ ಜಾಸ್ತಿ ಜನ ಇದರಲ್ಲಿ ಸತ್ತಿದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟ್ ಕೊಡ್ತಾರೆ. ಇಟ್ಸ್ ಅ ಬಿಗ್ಗೆಸ್ಟ್ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ಇಲ್ಲಿ ನೀವು ನೋಡ್ತಿರ್ಬೋದು, ಬೈ 2007 ಈ ಥರ ಇದೆ ಮ್ಯಾಪ್. ದಿಸ್ ವಾಸ್ ದ ರೆಡ್ ಕಾರಿಡರ್. ಇದನ್ನ ಗೋಲ್ಡನ್ ಕಾರಿಡರ್ ಅಂತ ಕರೀತಾರೆ. ಇಲ್ಲಿ ಏನಿದೆ ಇದನ್ನ, ಸೊ ಫ್ರಮ್ ಪಶುಪತಿ ಟು ತಿರುಪತಿ ತನಕ ಅವ್ರಿಗೆ ಆಕ್ಸೆಸ್ ಇತ್ತು ಅಂತ ಹೇಳಲಾಗುತ್ತೆ. ಸೊ ಈ 2006-7 ಆನ್ವರ್ಡ್ಸ್ ವೇರಿಯಸ್ ಆಕ್ಷನ್ ತಗೋತಾರೆ. ಲೀಗಲ್ ಆಕ್ಷನ್ಸ್ ಇರ್ಬೋದು, ಡೆವಲಪ್ಮೆಂಟಲ್ ಇರ್ಬೋದು, ಗುಡ್ ಗವರ್ನೆನ್ಸ್ ಇರ್ಬೋದು, ವೇರಿಯಸ್ ಆಕ್ಷನ್ ತಗೊಂಡು ನೌ ಇಟ್ ಹ್ಯಾಸ್ ಬಿನ್ ಬ್ರಾಟ್ ಡೌನ್. ಇವಾಗ ತುಂಬ ಕಮ್ಮಿ ಆಗಿದೆ. ಸೊ ವಾಟ್ ಈಸ್ ದ ಕಾಸಸ್? ನಕ್ಸಲಿಸಮ್ಗೆ ಆಗ ರೀಸನ್ ಏನು? ಆಲ್ರೆಡಿ ಒಂದು ರೀಸನ್ ನೀವು ನೋಡಿದ್ರಿ, ಏನದು? ಲ್ಯಾಕ್ ಆಫ್ ಲ್ಯಾಂಡ್ ರಿಫಾರ್ಮ್ ಇಸ್ ದ ಒನ್ ರೀಸನ್. ಬಟ್ ಅದು ಒಂದೇ ರೀಸನ್ನ ಇಲ್ಲ, ಇನ್ನೂ ಬಹಳಷ್ಟು ರೀಸನ್ಗಳಿದೆ. ಸೊ ಏನದು? ಮೊದಲನೇದಾಗಿ ಜಮೀನ್, ಜಂಗಲ್, ನೀರು, ಭೂಮಿ ಮತ್ತು ಕಾಡು. ಏನಿದು ನೀರು, ಭೂಮಿ ಮತ್ತು ಕಾಡು? ಜಮೀನ್ ನಾನು ಆಲ್ರೆಡಿ ಹೇಳ್ದಂಗೆ, ಓಕೆ, ಲ್ಯಾಕ್ ಆಫ್ ಲ್ಯಾಂಡ್ ರಿಫಾರ್ಮ್, ಭೂ ಸುಧಾರಣೆಯ ಕೊರತೆ ಇದಕ್ಕೆ ಒಂದು ಕಾರಣವಾಗುತ್ತೆ. ಲ್ಯಾಂಡ್ಲೆಸ್ ಲೇಬರ್ಸ್ ಅಥವಾ ಪೀಸೆಂಟ್ಸ್ ಏನಿದ್ದಾರೆ, ಜಮೀನ್ದಾರಿ ಪದ್ಧತಿಯಲ್ಲಿ ಅದನ್ನ ನಡೆಸ್ಕೊಂಡು ಹೋಗ್ತಿದ್ರು. ಓಕೆ, ಅವ್ರಿಗೆ ಓನರ್ಶಿಪ್ ಸಿಗ್ತಿಲ್ಲ, ಅವ್ರಿಗೆ ಕರೆಕ್ಟ್ ಆದಂತಹ ಬೆಳೆಗಳನ್ನು ಬೆಳೆಯೋದಕ್ಕೆ ಆಗ್ತಿಲ್ಲ, ಲ್ಯಾಂಡ್ ರಿಫಾರ್ಮ್ನ ಮಾಡ್ತಿಲ್ಲ. ಇದು ಒಂದು ಕಾರಣವಾಗುತ್ತೆ. ಜಲ್ ಏನಪ್ಪಾ ಅಂತ ಹೇಳಿದ್ರೆ, ಈ ಪ್ರದೇಶ ನೀವು ನೋಡ್ತಿರ್ಬೋದು ಆಲ್ರೆಡಿ, ಈಗ ನಾನು ಆಲ್ರೆಡಿ ತೋರಿಸಿರುವಂಥದ್ದು ಈ ರೀಜನ್ ಮೇನ್ ಆಗಿ. ಓಕೆ, ಇವಾಗ ಇರುವಂಥ ಈ ರೀಜನ್ ಏನಿದೆ, ಇದು ಹೈಲಿ
ಇಂಡಸ್ಟ್ರಿಯಲೈಸ್ಡ್ ಏರಿಯಾ ಅಲ್ವಾ? ನೀವು ಜಿಯೋಗ್ರಫಿ ಓದಿದ್ರೆ ಗೊತ್ತಿರುತ್ತೆ, ಮೈನಿಂಗ್ ಆಕ್ಟಿವಿಟೀಸ್ ಇದ್ದಂತಹ ಏರಿಯಾ ಇದು. ಇದ್ದಂತ ಏನು ಇರುವಂತಹ ಏರಿಯಾ ಅಲ್ವಾ? ಮತ್ತೆ ತುಂಬಾ ರಿವರ್ಸ್ ಇರುವಂತಹದ್ದು ಏರಿಯಾ ಇದು. ಸೊ ಇಲ್ಲಿ ಏನಾಗುತ್ತೆ, ತುಂಬಾ ಡ್ಯಾಮ್ಸ್ ನ ಕಟ್ತಾರೆ. ಯಾಕೆ ಡ್ಯಾಮ್ಸ್ ನ ಕಟ್ತಾರೆ? ಕುಡಿಯುವ ನೀರನ್ನ ಕೊಡೋದಿಕ್ಕ, ಕೃಷಿಗೆ ನೀರನ್ನ ಕೊಡೋದಿಕ್ಕ ಅಲ್ಲ. ಇದನ್ನ ಹೆಚ್ಚಾಗಿ ಯೂಸ್ ಮಾಡುವಂಥದ್ದು ಯಾವುದಕ್ಕೆ? ಫಾರ್ ದ ಇಂಡಸ್ಟ್ರಿಯಲ್ ಪರ್ಪಸ್. ಇಂಡಸ್ಟ್ರಿಗೆ ತುಂಬಾ ನೀರು ಬೇಕಾಗಿರುತ್ತೆ, ಮೈನಿಂಗಿಗೆ ತುಂಬಾ ನೀರು ಬೇಕು. ಯಾಕಂದ್ರೆ ಅದು ಅದರ್ವೈಸ್ ಧೂಳು ಎದ್ದೇಳುತ್ತೆ, ಮೈನಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಎಲ್ಲ ಈ ನೀರನ್ನ ಏನ್ ಮಾಡ್ತಾರೆ? ಮೈನಿಂಗ್ ಆಕ್ಟಿವಿಟೀಸ್ಗೆ, ಇಂಡಸ್ಟ್ರೀಸ್ಗೆ, ಫ್ಯಾಕ್ಟ್ರೀಸ್ಗೆ ಇದನ್ನ ಡೈವರ್ಟ್ ಮಾಡ್ತಾರೆ. ಸೊ ಈ ತರ ಆದಾಗ ಏನಾಗುತ್ತೆ? ಜಲ್ ಅನ್ನುವಂಥದ್ದು ಇವರ ಕೈಯಿಂದ ಹೋಗುತ್ತೆ. ಅಲ್ಲಿ ಮಾಡ್ತಿದ್ದಂಥ ಫಿಶಿಂಗ್ ಆಕ್ಟಿವಿಟೀಸ್, ಮೀನುಗಾರಿಕೆ ಆಕ್ಟಿವಿಟೀಸ್ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ಒಮ್ಮೆ ಡ್ಯಾಮ್ ಕಟ್ಟಿದಾಗ ಏನಾಗುತ್ತೆ? ಇಕಲಾಜಿಕಲ್ ಚೇಂಜಸ್ ಆಗುತ್ತೆ. ಅಲ್ಲಿ ಸ್ಪೀಶೀಸ್ ಅಲ್ಲಿ ಬಯೋಲಾಜಿಕಲ್ ಚೇಂಜಸ್ ಆಗುತ್ತೆ, ಎಕ್ಸ್ಟಿಂಕ್ಟ್ ಆಗ್ತಾ ಹೋಗುತ್ತೆ, ಫಿಶರೀಸ್ ಡಿಕ್ಲೈನ್ ಆಗ್ತಾ ಹೋಗುತ್ತೆ. ದೇ ಲಾಸ್ಟ್ ದೇರ್ ಲೈವ್ಲಿಹುಡ್, ಅವರ ಲೈವ್ಲಿಹುಡ್ನ ಲಾಸ್ಟ್ ಮಾಡ್ತಾರೆ. ಜಂಗಲ್, ಫಾರೆಸ್ಟ್, ಓಕೆ, ಈ ಮೈನಿಂಗ್ ಆಕ್ಟಿವಿಟೀಸ್ ನಡೀತಿರುವಂಥದ್ದಲ್ಲಿ ಫಾರೆಸ್ಟ್ ರೀಜನ್, ಇಂಡಸ್ಟ್ರೀಸ್ ಸೆಟಪ್ ಆಗಿರುವಂಥದ್ದಲ್ಲಿ ಫಾರೆಸ್ಟ್ ರೀಜನ್ ಅಲ್ಲಿ. ಈ ಫಾರೆಸ್ಟ್ ನ ಎಕ್ವಿಸಿಷನ್ ಮಾಡಿ, ಲ್ಯಾಂಡ್ ಎಕ್ವಿಸಿಷನ್ ಮಾಡಿ, ಅಲ್ಲಿದ್ದಂತಹ ಜನರು, ಅಲ್ಲಿದ್ದಂತಹ ಟ್ರೈಬಲ್ ಕಮ್ಯುನಿಟೀಸ್ನ ಇವರು ಡಿಸ್ಪ್ಲೇಸ್ ಮಾಡ್ತಾರೆ, ಬೇರೆ ಕಡೆ ಕಳಿಸ್ತಾರೆ. ಸೊ ಅವರ ಒಂದು ಫಾರೆಸ್ಟ್ ರೈಟ್ನು ಹೋಗುತ್ತೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸಿ 2006 ಅಲ್ಲಿ ಬರ್ತಿರುವಂತಹದ್ದು ಫಾರೆಸ್ಟ್ ರೈಟ್ ಆಕ್ಟ್, ಡ್ವೆಲ್ಲರ್ಸ್ ಆಕ್ಟ್ ಅಲ್ವಾ? ಯಾಕೆ ಬರ್ತಿದೆ 2006 ಅಲ್ಲಿ? ಅವಾಗ ಅರ್ಥ ಆಯಿತು ಏನ್ ತಪ್ಪಾಗಿದೆ ಅನ್ನುವಂಥದ್ದು. ಅದನ್ನ ಆಮೇಲೆ ಮಾತಾಡೋಣ. ಎನಿವೆ, ಸೊ ಜಂಗಲ್ ಹೋಯ್ತು, ಓಕೆ. ಸೊ ಅವ್ರಿಗೆ ಏನ್ ಮಾಡ್ಬೇಕಿತ್ತು? ರಿಹ್ಯಾಬಿಲಿಟೇಷನ್ ಆಗ್ಬೇಕಿತ್ತು, ವಸತಿ ಸಿಗ್ಬೇಕಿತ್ತು. ಮಾಡಿದ್ರ ಅದನ್ನ? ಇಲ್ಲ. ಸೊ ದಟ್ ಈಸ್ ದ ಸೆಕೆಂಡ್ ರೀಸನ್, ಡೆವಲಪ್ಮೆಂಟಲ್ ಡೆಫಿಸಿಟ್. ಅಭಿವೃದ್ಧಿಯ ಕೊರತೆ. ಓಕೆ, ಜಮೀನ್ ಜಂಗಲ್ ಹೋಗಿದೆ ಅವರ ಕೈಯಿಂದ. ಅವ್ರಿಗೆ ಏನ್ ಸಿಗ್ಬೇಕಿತ್ತು? ಮನೆ ಸಿಗ್ಬೇಕಿತ್ತು, ಹೌಸಿಂಗ್, ಓಕೆ, ಎಂಪ್ಲಾಯ್ಮೆಂಟ್ ಬೇಕಿತ್ತು ಅಲ್ವಾ? ಸ್ಕಿಲ್ ಬೇಕಿತ್ತು. ಎಂಪ್ಲಾಯ್ಮೆಂಟ್ ಬೇಕು ಅಂದ್ರೆ ಸ್ಕಿಲ್ ಬೇಕು. ಈಗ ಅಲ್ಲಿರುವಂತಹ ಫ್ಯಾಕ್ಟ್ರೀಸ್ ಅಲ್ಲಿ ಕೆಲಸ ಸಿಗ್ಬೇಕು ಅಂತ ಹೇಳಿದ್ರೆ ಮಿನಿಮಮ್ ಸ್ಕಿಲ್ ಬೇಕು. ಆ ಸ್ಕಿಲ್ ಅವ್ರ ಹತ್ರ ಇತ್ತಾ? ಇಲ್ಲ. ಔಟ್ಸೈಡರ್ಸ್ ಬಂದು ಆ ಕೆಲಸವನ್ನ ತಗೊಂಡ್ರು ಅಲ್ವಾ? ಸ್ಕಿಲ್ ಬೇಕಿದೆ. ದೆನ್ ಬಟ್ಟೆ ಬರೆ ಇರ್ಬೋದು, ಓಕೆ, ಕ್ಲೋತ್ಸ್, ಓಕೆ, ಫುಡ್ ಇರ್ಬೋದು. PDS ಇತ್ತಾ ಅವಾಗ? ನೋ, ಅವಾಗೇನು ಇದ್ದಂಥದ್ದಲ್ಲ ಇದು. ಆ ಟೈಮಲ್ಲಿ ಇದ್ದಿಲ್ಲ ಅಲ್ವಾ? ಸೊ ಇದೆಲ್ಲ ಕೊರತೆ ಆಗುತ್ತೆ. ಬೇಸಿಕ್ ಎಜುಕೇಶನ್ ಇರ್ಬೋದು, ಓಕೆ, ಎಜುಕೇಶನ್ ಸ್ಕೂಲ್ಸ್, ಈ ಏಕಲವ್ಯ ಸ್ಕೂಲ್ಸ್ ಅದೆಲ್ಲ ಆಮೇಲೆ ಎಸ್ಟಾಬ್ಲಿಷ್ಮೆಂಟ್ ಆಗುವಂಥದ್ದು. ಎಜುಕೇಶನ್ ಇರ್ಬೋದು, ಅಥವಾ ಹೆಲ್ತ್, ಓಕೆ, ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹಾಸ್ಪಿಟಲ್ಸ್, ಪಬ್ಲಿಕ್ ಹೆಲ್ತ್ ಸೆಂಟರ್ಸ್, ಓಕೆ, ಇದೆಲ್ಲದರ ಕೊರತೆ ಇತ್ತು. ಸೊ ಓವರ್ ಆಲ್ ಡೆವಲಪ್ಮೆಂಟಲ್ ಡೆಫಿಸಿಟ್. ಓಕೆ, ಜಮೀನ್ ಜಂಗಲ್ ಇದಿದ್ದಿಲ್ಲ, ಓಕೆ, ಡೆವಲಪ್ಮೆಂಟಲ್ ಡೆಫಿಸಿಟ್ ಆಗುತ್ತೆ. ದೆನ್ ಸೋಷಿಯಲ್ ಎಕ್ಸ್ಕ್ಲೂಷನ್ ಆ್ಯಂಡ್ ಅಟ್ರಾಸಿಟೀಸ್. ಸಾಮಾಜಿಕ ಬಹಿಷ್ಕಾರ ಮತ್ತು ಅವರ ಮೇಲೆ ನಡೆಯುವಂಥ ಹಿಂಸಾಚಾರ. ಸೋಷಿಯಲ್ ಎಕ್ಸ್ಕ್ಲೂಷನ್ ಆ್ಯಂಡ್ ಅಟ್ರಾಸಿಟೀಸ್. ಓಕೆ, ಇವರು ಬೇರೆ ಕಡೆಗೆ ಡಿಸ್ಪ್ಲೇಸ್ಮೆಂಟ್ ಆಯಿತು ಅಲ್ವಾ? ಬೇರೆ ಕಡೆಗೆ ಬಂದರು. ಅವರು ಇವ್ರನ್ನ ತಗೊಂಡ್ರ ಸೊಸೈಟಿಯಲ್ಲಿ, ಸಮಾಜದಲ್ಲಿ. ಬಿಕಾಸ್ ಒಂದೊಂದು ಟ್ರೈಬ್ ಒಂದೊಂದು ಥರ ಇರುತ್ತೆ. ಒಂದೊಂದು ಟ್ರೈಬ್ ಇನ್ನೊಂದು ಟ್ರೈಬ್ನ ಇಷ್ಟಪಡುವಂಥವ್ರಲ್ಲ. ಅಥವಾ ಅವ್ರ ಸಿಟೀಸ್ಗೆ ಬಂದಾಗ ಅವ್ರನ್ನ ನಾವು ಸ್ವಾಗತಿಸಿದ್ವಾ? ಡಿಡ್ ವಿ ಎಸೆಪ್ಟ್ ದಿಟ್? ಸ್ವಾಗತಿಸೋದು ಬೇಡ, ನಾವು ಎಸೆಪ್ಟ್ ಮಾಡಿದ್ವಾ ಅವ್ರನ್ನ? ಅಕ್ಕಪಕ್ಕದಲ್ಲಿರುವಂತಹ ಸಿಟೀಸ್ಗಳು ನೋ, ಎಕ್ಸ್ಕ್ಲೂಷನ್ ಆಗುತ್ತೆ. ಅವ್ರನ್ನ ಸಪರೇಟ್ ಆಗಿ ಇಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಮೇಲೆ ಅತ್ಯಾಚಾರಗಳಾಗುತ್ತೆ, ಹಿಂಸಾಚಾರ ಆಗುತ್ತೆ ಅವ್ರ ಮೇಲೆ. ಇದನ್ನೆಲ್ಲ ಸಹಿಸ್ಕೊಂಡು ಜೀವನ ನಡೆಸಬೇಕಾಗುತ್ತೆ. ಅವರು ಈಗ ಹಿಂಸಾಚಾರ ಆದಾಗ, ಅವರ ಅತ್ಯಾಚಾರ ಆದಾಗ, ಅಥವಾ ಅವರ ಮಕ್ಕಳ ಕಿಡ್ನ್ಯಾಪ್ ಆಗುತ್ತೆ, ಓಕೆ, ಮಕ್ಕಳ ಕಿಡ್ನ್ಯಾಪ್ ಆಗುತ್ತೆ, ಆದಾಗ ಎಲ್ಲಿಗೆ ಹೋಗ್ಬೇಕಿತ್ತು? ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಿತ್ತು. ದೇರ್ ವಾಸ್ ನೋ ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನ್ ಇತ್ತಾ? ಇದ್ರೂ ಅವರ ಕಂಪ್ಲೇಂಟ್ನ ತಗೋತಾರ, FIR ನ ತಗೋತಾರ. ಸೊ ದೇರ್ ವಾಸ್ ಅ ಗವರ್ನೆನ್ಸ್ ಡೆಫಿಸಿಟ್. ಆಡಳಿತದ ಕೊರತೆ, ಉತ್ತಮ ಆಡಳಿತದ ಕೊರತೆ, ಗುಡ್ ಗವರ್ನೆನ್ಸ್ ಡೆಫಿಸಿಟ್. ಲ್ಯಾಕ್ ಆಫ್ ಪೊಲೀಸ್ ಸ್ಟೇಷನ್ ಇರ್ಬೋದು, ಅಥವಾ ಲ್ಯಾಕ್ ಆಫ್ ಗುಡ್ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಇರ್ಬೋದು, DCs ಇರ್ಬೋದು, ಅಥವಾ ತಹಶೀಲ್ದಾರ್ಸ್ ಇರ್ಬೋದು. ಇವ್ರಿಗೆ ಹೆಂಗೆ ರೀಚ್ ಆಗ್ಬೇಕಂತನೂ ಗೊತ್ತಿಲ್ಲ. ಒಂದು DC ಆಫೀಸಿಗೆ ಹೋಗ್ಬೇಕು ಅಥವಾ ತಹಶೀಲ್ದಾರ್ ಆಫೀಸಿಗೆ ಹೋಗ್ಬೇಕು, ಅಲ್ಲಿ ಹೋಗಿ ಏನ್ ಮಾತಾಡ್ಬೇಕು ಅನ್ನೋದು ಇವ್ರಿಗೆ ಇನ್ಫಾರ್ಮೇಶನ್ ಇಲ್ಲ.
ಬಂದಾಗ ಅವ್ರನ್ನ ಏನು ಅಂತ ಕೇಳ್ತಾರ? ಇಲ್ಲ. ಬಿಕಾಸ್ ದರ್ ವಾಸ್ ಅ ಕರಪ್ಷನ್ ಇನ್ ಗವರ್ನೆನ್ಸ್ ಅಲ್ಲಿ ಕರಪ್ಷನ್ ಇತ್ತು. ಸೊ ಇದೆಲ್ಲ ಆದಾಗ ಜಮೀನ್ ಜಂಗಲ್ ಹೋಯ್ತು, ಡೆವಲಪ್ಮೆಂಟಲ್ ಡೆಫಿಸಿಟ್ ಇದೆ, ಸಾಮಾಜಿಕ ಬಹಿಷ್ಕಾರ ಇದೆ, ಅವ್ರ ಮೇಲೆ ಅತ್ಯಾಚಾರ ಆಗ್ತಿದೆ, ಗುಡ್ ಗವರ್ನೆನ್ಸ್ ಇಲ್ಲ, ಒಳ್ಳೆ ಗವರ್ನೆನ್ಸ್ ಸಿಗ್ತಿಲ್ಲ, ಒಳ್ಳೆ ಆಡಳಿತ ಸಿಗ್ತಿಲ್ಲ, ಸೆಂಟ್ರಲ್ ಗವರ್ಮೆಂಟ್ ಅಥವಾ ಸ್ಟೇಟ್ ಗವರ್ಮೆಂಟ್ ಬಂದಿರುವಂತಹ ಪಾಲಿಸಿಯನ್ನ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಗುಡ್ ಗವರ್ನೆನ್ಸ್ ಬೇಕು, ಅದು ಅವ್ರಿಗೆ ಸಿಗ್ತಿಲ್ಲ. ಏನ್ ಮಾಡಬೇಕು? ದೇ ಜಾಯಿಂಡ್ ನಕ್ಸಲಿಸಮ್. ಅವರು ನಕ್ಸಲಿಸಮ್ನ ಜಾಯಿನ್ ಆದ್ರು. ಸೊ ನಾವು ಕ್ವಶನ್ ಇಸ್, ವಿಲ್ ದ್ಯಾಟ್ ಜಸ್ಟಿಫೈ? ಓಕೆ, ನಕ್ಸಲಿಸಮ್ನ ಜಾಯಿನ್ ಆಗಿರೋದು ಜಸ್ಟಿಫೈ ಆಗುತ್ತಾ? ಇಲ್ಲ, ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ದೋ ದೇರ್ ಎಂಡ್ ಮೇ ಬಿ ರೈಟ್, ಓಕೆ, ಅವರ ಕೊನೆಯ ಗುರಿ ಸರಿ ಇರ್ಬೋದು, ಬಟ್ ಏನ್ ಮೀನ್ಸ್ನ ಯೂಸ್ ಮಾಡ್ತಿದ್ದಾರೆ? ವೈಲೆನ್ಸ್. ದಿಸ್ ಈಸ್ ರಾಂಗ್. ನಾವು ಗಾಂಧಿನ ಗ್ರೇಟ್ ಅಂತ ಯಾಕೆ ಹೇಳ್ತೇವೆ? ಬಿಕಾಸ್ ಹಿ ನೆವರ್ ಯೂಸ್ಡ್ ವೈಲೆನ್ಸ್ ಟು ಅಚೀವ್ ದಿ ಎಂಡ್ ಏನು? ಫ್ರೀಡಮ್ ಅಲ್ವಾ? ಫ್ರೀಡಮ್ ಟು ಇಂಡಿಯಾ ಮೀನ್ಸ್ ಏನು? ನಾನ್ ವೈಲೆನ್ಸ್. ದಟ್ ಈಸ್ ವೈ ಗಾಂಧಿ ಇಸ್ ಗ್ರೇಟ್. ಅದಕ್ಕೆ ಗಾಂಧೀಜಿಯವ್ರನ್ನ ಗ್ರೇಟ್ ಅಂತ ಹೇಳುವಂಥದ್ದು. ವೈಲೆನ್ಸ್ ಯೂಸ್ ಮಾಡಿದಾಗ ಸ್ಟೇಟ್ ಹ್ಯಾಸ್ ಟು ಟೇಕ್ ಆ್ಯಕ್ಷನ್. ಸ್ಟೇಟ್ನವರು ಆ್ಯಕ್ಷನ್ನ ತೆಗೆದುಕೊಳ್ಬೇಕಾಗುತ್ತೆ. ಅವರು ಫೋರ್ಸ್ನ ಯೂಸ್ ಮಾಡಿ ಆ್ಯಕ್ಷನ್ನ ತೆಗೆದುಕೊಳ್ತಾರೆ. ಸೊ ಕಮಿಂಗ್ ಟು ದಿ ಕ್ವಶನ್ ನೋಡೋಣ. ವಾಟ್ ಈಸ್ ನಕ್ಸಲಿಸಮ್? ವಾಟ್ ಸ್ಟೆಪ್ ಗವರ್ನಮೆಂಟ್ ಹ್ಯಾಸ್ ಟೇಕನ್ ಟು ಕೌಂಟರ್ ಟೆರರಿಸಮ್ ಇನ್ ಇಂಡಿಯಾ? ನಕ್ಸಲಿಸಮ್ ಎಂದರೇನು? ನಕ್ಸಲಿಸಮ್ ವಿರುದ್ಧ ಹೋರಾಡಲು ಭಾರತೀಯ ಸರ್ಕಾರವು ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಂಡಿದೆ ಅಂತ ಕೇಳಿ ಅವರು ಚರ್ಚಿಸಿ ಅಂತ ಹೇಳ್ತಾರೆ. ಸೊ ಇದರ ಫ್ರೇಮ್ವರ್ಕ್ ಈ ತರ ಇರುತ್ತೆ. ವಾಟ್ ಈಸ್ ನಕ್ಸಲಿಸಮ್ ಅಂತ ಹೇಳ್ತಿದ್ದಾರೆ. ಸೊ ವಾಟ್ ಈಸ್ ನಕ್ಸಲಿಸಮ್? ಒಂದು ಡೆಫಿನೇಷನ್ ಕೊಡಬೇಕು ಅಂತ ಹೇಳಿದ್ರೆ, ನಕ್ಸಲಿಸಮ್ ಈಸ್ ಪೀಪಲ್ಸ್ ವೈಲೆಂಟ್ ರಿವಲ್ಯೂಷನರಿ ವಾರ್. ಓಕೆ, ಇದೊಂದು ವೈಲೆಂಟ್ ರಿವಲ್ಯೂಷನರಿ ವಾರ್, ಹಿಂಸಾಚಾರದ ಒಂದು ಕೃತ್ಯ ಇದು. ವೈಲೆಂಟ್ ರಿವಲ್ಯೂಷನರಿ ವಾರ್ ಏನಕ್ಕೆ? ಟು ಅಚೀವ್ ದೇರ್ ಎಂಡ್ ಗೋಲ್ ಆಫ್ ಕಮ್ಯುನಲಿಸಮ್ ಅಂದ್ರೆ ಏನಾಗುತ್ತೆ? ಕೋಮುವಾದ ಆಗುತ್ತೆ. ಕಮ್ಯುನಿಸಮ್ ಅಂತ ಹೇಳಿದ್ರೆ ನಾನು ಹೇಳಿರುವಂಥದ್ದು ಕಮ್ಯುನಿಟಿ ಓನರ್ಶಿಪ್. ಟು ಅಚೀವ್ ಕಮ್ಯುನಿಟಿ ಓನರ್ಶಿಪ್ ಅಥವಾ ಕಮ್ಯುನಿಸಮ್ ಬೈ ರೀಪ್ಲೇಸಿಂಗ್ ಪ್ರೆಸೆಂಟ್ ಡೆಮೋಕ್ರೆಟಿಕ್ ಗವರ್ನಮೆಂಟ್. ಈಗಿರುವಂತಹ ಪ್ರೆಸೆಂಟ್ ಡೆಮೋಕ್ರೆಟಿಕ್ ಗವರ್ನಮೆಂಟ್ ಸೆಂಟರ್ ಅಲ್ಲಿ ಅವರು ಪವರ್ನ ಚೇಂಜ್ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಟುಕೊಂಡಿದ್ದಾರೆ. ಬೈ ಮೀನ್ಸ್ ಆಫ್ ವಾಟ್? ಬೈ ಮೀನ್ಸ್ ಆಫ್ ವೈಲೆನ್ಸ್. ಈ ಒಂದು ವರ್ಡ್ನ ನೀವು ಮಿಸ್ ಮಾಡಬಾರ್ದು. ಬಿಕಾಸ್ ಬಾಕಿದ್ದೆಲ್ಲ ಸರಿ ಇದೆ ಅದರಲ್ಲಿ. ಓಕೆ, ಅವರು ವೈಲೆಂಟ್ ಯೂಸ್ ಮಾಡಿದಾಗ ಆ ಒಂದು ಕೆಲಸ ತಪ್ಪಾಗುತ್ತೆ. ಬಾಕಿದ್ದೆಲ್ಲ ಸರಿ ಇದೆ ಅಂದ್ರೆ ಏನರ್ಥ? ಎಸ್, ಎನಿಬಡಿ ಕ್ಯಾನ್ ಪ್ರೊಫೆಸ್ ಎನಿ ಐಡಿಯಾ. ಓಕೆ, ಎನಿಬಡಿ ಕ್ಯಾನ್ ಪ್ರೊಫೆಸ್ ಎನಿ ಐಡಿಯಾ. ಆ ಫ್ರೀಡಮ್ ಇದೆ ಆರ್ಟಿಕಲ್ 21 ಅಲ್ಲಿ. ಯು ಹ್ಯಾವ್ ದಟ್ ಫ್ರೀಡಮ್. ಓಕೆ, ಬಟ್ ವೈಲೆನ್ಸ್ನ ಯೂಸ್ ಮಾಡಿಬಿಟ್ಟ, ಅದು ತಪ್ಪು. ನಾವು ಸೊ ಅದನ್ನ ನೀವು ಬರೀಬೇಕಾಗುತ್ತೆ. ದೆನ್ ವಾಟ್ ಸ್ಟೆಪ್ ಗವರ್ನಮೆಂಟ್ ಹ್ಯಾಸ್ ಟೇಕನ್ ಅಂತ ಹೇಳಿದಾಗ, ಗವರ್ನಮೆಂಟ್ ಹ್ಯಾಸ್ ಟೇಕನ್ ಮಲ್ಟಿ ಡೈಮೆನ್ಷನಲ್ ಸ್ಟೆಪ್ಸ್. ಓಕೆ, ಮಲ್ಟಿಫೆಸೆಟೆಡ್ ಅಂತ ಏನು ಕರಿತೀವಿ. ಏನು ಮಲ್ಟಿ ಡೈಮೆನ್ಷನಲ್ ಅಂತ ಹೇಳಿದ್ರೆ, ಎಸ್, ಫಸ್ಟ್ ಆಫ್ ಆಲ್ ಸೆಕ್ಯೂರಿಟಿ. ಯಾವ ತರ? ಈಗ ಅವರು ವೈಲೆನ್ಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನ ತಡೆಯೋದಕ್ಕೆ ನಮ್ಮ ಹತ್ರ ಫೋರ್ಸ್ ಇರಲೇಬೇಕು. ಸೊ ವಾಟ್ ಆರ್ ದೋಸ್ ಫೋರ್ಸಸ್? CRPF. ಸೊ CRPF ನಾವು ಯೂಸ್ ಮಾಡ್ತೀವಿ. CRPF ಅಲ್ಲಿ ಸ್ಪೆಷಲ್ ಆಗಿ ಕೋಬ್ರಾ ಬೆಟಾಲಿಯನ್. ಸೊ ಇಟ್ ಈಸ್ ಸ್ಪೆಷಲೈಸ್ಡ್ ಇನ್ ಗೊರಿಲ್ಲಾ ವಾರ್ಫೇರ್ ಅಂತ ಹೇಳ್ತಾರೆ, ಕೋಬ್ರಾ ಬೆಟಾಲಿಯನ್. ಓಕೆ, ಇದಲ್ಲದೆ ಕೆಲವೊಂದು ಸ್ಟೇಟ್ ಗವರ್ನಮೆಂಟ್ ಇದೆ. ನಮ್ದು ಈಗ ಕರ್ನಾಟಕದ್ದು ANF ಆಂಟಿ ನಕ್ಸಲ್ ಫೋರ್ಸ್ ಇದೆ. ಆಂಧ್ರ ಪ್ರದೇಶದ್ದು ಗ್ರೇ ಹಾಂಡ್ ಅಂತ ಇದೆ. ಓಕೆ, ಜಾರ್ಖಂಡ್ ಇದು ಜಾಗ್ವರ್ ಅಂತ ಇದೆ. ಓಕೆ, ಇದು ಪೊಲೀಸ್ ಯೂನಿಟ್ಸ್ ಟು ಫೈಟ್ ಅಗೇನ್ಸ್ಟ್ ನಕ್ಸಲಿಸಮ್. ಓಕೆ, ಸೊ ದಿಸ್ ಇಸ್ ಸೆಕ್ಯೂರಿಟಿ ಫೋರ್ಸಸ್. ದೆನ್ ನೀವು ಲೀಗಲ್ ಫೋರ್ಸಸ್ನ ಹೇಳಬಹುದು. ಲೀಗಲ್ ಅಂತ ಹೇಳಿದಾಗ UAPA ಆಕ್ಟ್ ಇದೆ. ಓಕೆ, UAPA ಆಕ್ಟ್ 1967, ಅನ್ಲಾಫುಲ್ ಆಕ್ಟಿವಿಟೀಸ್ ಆಫ್ ಪ್ರಿವೆನ್ಷನ್ ಆಕ್ಟ್. ಓಕೆ, ಸೊ ಇದರಿಂದ ಏನಾಗುತ್ತೆ? ಇದರಲ್ಲಿ ಯಾವ್ದಾದ್ರು ನಕ್ಸಲ್ಸ್ನ ಆರ್ಗನೈಸೇಷನ್ ಹೆಸರು ಇದರ ಅಂಡರ್ ಅಲ್ಲಿ ಬಂದ್ರೆ, ಅಥವಾ ಒಬ್ಬ ವ್ಯಕ್ತಿಯ ಹೆಸರು ಇದರ ಅಂಡರ್ ಅಲ್ಲಿ ಬಂದ್ರೆ ಅವರ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗುತ್ತೆ. ಮೇನ್ ಆಗಿ ಇದು ಇರುವಂತದ್ದು ಫಿನಾನ್ಸ್ನ ತಡೆಯೋದಕ್ಕೆ. ಓಕೆ,
ಅಮಿತ್ ಶಾ ಅವರು ರೀಸೆಂಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು. ಸಕ್ಸಸ್ ಆಗಿರೋದು ಯಾಕೆ ನಾವು ನಕ್ಸಲಿಸಂ ವಿರುದ್ಧ ಅಂತ ಹೇಳಿದ್ರೆ, ಆ ಫಿನಾನ್ಷಿಯಲ್ ಏನು ರೂಟ್ ಇತ್ತು ಅದನ್ನ ನಾವು ಕ್ಲೋಸ್ ಮಾಡಿದೀವಿ ಅನ್ನುವಂಥದ್ದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ದೆನ್ ಲೀಗಲ್ ಆಯಿತು. ದೆನ್ ಬರುವಂತಹದ್ದು ಡೆವಲಪ್ಮೆಂಟಲ್. ಓಕೆ, ಅಭಿವೃದ್ಧಿ. ಸಿ, ನಾವು ರೀಸನಲ್ ನೋಡಿದ್ವಿ ಅಲ್ವಾ, ಅಭಿವೃದ್ಧಿಯ ಕೊರತೆ ಒಂದು ಕಾರಣ ಆಗಿದೆ. ಸೊ ಸೊಲ್ಯೂಷನ್ಗೂ ಅಭಿವೃದ್ಧಿನೇ ಕಾರಣ ಆಗಬೇಕು ಅಲ್ವಾ. ಸೊ ಉತ್ತಮವಾದಂತಹ ಹೆಲ್ತ್ ಸಿಸ್ಟಮ್ ಕೊಡುವಂಥದ್ದು, ಎಜುಕೇಶನಲ್ ಸಿಸ್ಟಮ್ ಕೊಡುವಂಥದ್ದು, ಏಕಲವ್ಯ ಸ್ಕೂಲ್ಸ್ ಇರ್ಬೋದು, ಹೌಸಿಂಗ್ ಕೊಡುವಂಥದ್ದು, ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆ ಇರ್ಬೋದು, ಎಂಪ್ಲಾಯ್ಮೆಂಟ್ ಇರ್ಬೋದು, ಸ್ಕಿಲ್ ಇರ್ಬೋದು, ಸ್ಕಿಲ್ಲಿಂಗ್, ಓಕೆ, ಸ್ಕಿಲ್ ಇಂಡಿಯಾ ಮಿಷನ್ ಇರ್ಬೋದು, ಕ್ಲೋತ್ಸ್ನ ಕೊಡುವಂಥದ್ದು, ಫುಡ್ನ ಕೊಡುವಂಥದ್ದು, PDS ಇರ್ಬೋದು. ಸೊ ಇದೆಲ್ಲ ಆಕ್ಟಿವಿಟೀಸ್ ಈಸ್ ಆಲ್ಸೋ ಕಾಂಟ್ರಿಬ್ಯೂಷನ್ ಫಾರ್ ಏನು, ಅದು ಒಂದು ಗವರ್ನಮೆಂಟ್ ಆಕ್ಷನ್ ಟು ಫೈಟ್ ಅಗೇನ್ಸ್ಟ್ ನಕ್ಸಲಿಸಮ್ ಅನ್ನುವಂಥದ್ದು. ದೆನ್ ಗುಡ್ ಗವರ್ನೆನ್ಸ್. ಓಕೆ, ಗುಡ್ ಗವರ್ನೆನ್ಸ್ ಅಲ್ಲಿ ಯು ಕ್ಯಾನ್ ರೈಟ್ ಲೈಕ್ ಇ ಗವರ್ನೆನ್ಸ್ ಇರ್ಬೋದು. ಓಕೆ, ಪಬ್ಲಿಕ್ ಹೆಲ್ತ್ ಸೆಂಟರ್ಸ್ ಇರ್ಬೋದು. ಓಕೆ, ಪಂಚಾಯತ್ ರಾಜ್ ಸಿಸ್ಟಮ್. ಗುಡ್ ಗವರ್ನೆನ್ಸ್ ಅಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್, ಯು ಹ್ಯಾವ್ ಟು ರೈಟ್ PRI, ಪಂಚಾಯತ್ ರಾಜ್ ಸಿಸ್ಟಮ್. ಅವಾಗ ಪಂಚಾಯತ್ ರಾಜ್ ಸಿಸ್ಟಮ್ ಇಲ್ಲದಿರುವಂಥದ್ದು ಒಂದು ರೀಸನ್ ಇಲ್ಲಿ ಗುಡ್ ಗವರ್ನೆನ್ಸ್ ಡೆಫಿಸಿಟ್ ಅಲ್ಲಿ. PRI ಇದ್ದಿಲ್ಲ. PRI ಇದ್ದಿದ್ರೆ ಆ ಜನ ಅಲ್ಗೆ ಹೋಗ್ತಿದ್ರು PRIಗೆ, ಅದು ಇದ್ದಿಲ್ಲ. ಸೊ ಇಲ್ಲಿ ಸೊಲ್ಯೂಷನ್ ಅಲ್ಲಿ ಯು ಕ್ಯಾನ್ ರೈಟ್ PRI. ಓಕೆ, ಸೊ ದಟ್ ಈಸ್ ಅಬೌಟ್ ಗುಡ್ ಗವರ್ನೆನ್ಸ್. ದೆನ್ ನೀವು ಬರೀಬೇಕಾಗಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಈಸ್ ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್. and surrender and rehabilitation policy. ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್ ಅಂದ್ರೆ ಹೇಳಿದ್ರೆ ಗ್ರಹಿಕೆ ನಿರ್ವಹಣೆ ಅಂತ ಕರೀತಾರೆ. ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನಾವು ಅವ್ರಿಗೆ ತೋರಿಸುವಂಥದ್ದು ದಟ್ ಡೆವಲಪ್ಮೆಂಟ್ ಆಗ್ತಿದೆ ಅನ್ನುವಂಥದ್ದು. ಬೈ ಡೂಯಿಂಗ್ ದೀಸ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್, ಈ ಎಲ್ಲ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಮಾಡಿ ಅವರಿಗೆ ಪರ್ಸೆಪ್ಷನ್ ಕ್ರಿಯೇಟ್ ಮಾಡಿಸುವಂಥದ್ದು. ಇಲ್ಲ, ಬೆಳವಣಿಗೆ ಆಗ್ತಿದೆ, ಚೇಂಜಸ್ ಬರ್ತಿದೆ, ಲ್ಯಾಂಡ್ ರಿಫಾರ್ಮ್ ಆಗ್ತಿದೆ, ರೋಡ್ಸ್ ಕನ್ಸ್ಟ್ರಕ್ಷನ್ ಆಗ್ತಿದೆ, ಹೌಸಿಂಗ್ ಆಗ್ತಿದೆ, ಹೌಸಿಂಗ್ ಆಕ್ಟಿವಿಟೀಸ್ ಇದೆ, ಇಲೆಕ್ಟ್ರಿಫಿಕೇಶನ್ ಆಗ್ತಿದೆ, PDS ಸಿಸ್ಟಮ್ ಇದೆ ಅನ್ನುವಂಥದ್ದು ನಾವು ಅವರಿಗೆ ಗ್ರಹಿಕೆ ನಿರ್ವಹಣೆ ಮಾಡುವಂಥದ್ದು. ದೆನ್ ಸರೆಂಡರ್ ಆ್ಯಂಡ್ ರಿಹಬಿಲಿಟೇಷನ್ ಪಾಲಿಸಿ, ವೇರ್ ಅವರಿಗೆ ಮೇನ್ ಸ್ಟ್ರೀಮ್ಗೆ ಬರೋದಕ್ಕೆ ಒಂದು ಅವಕಾಶ ಕೊಡುವಂಥದ್ದು. ಸರೆಂಡರ್ ಆ್ಯಂಡ್ ರಿಹಬಿಲಿಟೇಷನ್ ಪಾಲಿಸಿ ಅಂಡರಲ್ಲಿ ದುಡ್ಡು ಕೊಡ್ತಾರೆ. ಡಿಫ್ರೆಂಟ್ ಸ್ಟೇಟ್ ಡಿಫ್ರೆಂಟ್ ಕೊಡುತ್ತೆ. 3 lakh ಕೊಡ್ತಾರೆ ಕೆಲವೊಂದು ಸ್ಟೇಟಲ್ಲಿ. ಓಕೆ, then they will also receive for 3 years 3,000 per month ಅವ್ರಿಗೆ ಇನ್ಸೆಂಟಿವ್ಸ್ ಹೋಗುತ್ತೆ. ಆ್ಯಂಡ್ 3 yearsಗಳ ಕಾಲ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಇದೆಲ್ಲ ಸರೆಂಡರ್ ಆ್ಯಂಡ್ ರಿಹಬಿಲಿಟೇಷನ್ ಪಾಲಿಸಿಯಲ್ಲಿದೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೊಂದು ಅವಕಾಶ ಕೊಡೋಣ, ಮತ್ತೊಂದು ಅವಕಾಶ ಕಲ್ಪಿಸಿ ಕೊಡೋಣ ಅನ್ನುವಂಥದ್ದು ಸರೆಂಡರ್ ಆ್ಯಂಡ್ ರಿಹಬಿಲಿಟೇಷನ್ ಪಾಲಿಸಿ. ಸೊ ಇದೆಲ್ಲವನ್ನ ನೀವು ಬರೆದಾಗ, ಓಕೆ, ಯು ಕ್ಯಾನ್ ಸೇ ದಟ್ ಸ್ಟೆಪ್ ಆಫ್ ದಿ ಗವರ್ನಮೆಂಟ್, these are the steps taken by the government to fight against Naxalism. Thank you.